ನೀರು ತುಂಬ ಆಯಿತು, ಕಮ್ಮಿ ಆಯಿತು. ಸರ್ಕಾರ ಹೊಸದಾಗಿ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಜಾರಿಗೊಳಿಸಿರುವ ಹಿನ್ನೆಲೆಯಲ್ಲಿ ಅದನ್ನು ಅನುಷ್ಠಾನಗೊಳಿಸುವ ಸಂಬಂಧ ಈಗಾಗಲೇ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸಭೆಯನ್ನ ನಡೆಸಿ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು 1ನೇ ಹಂತದಲ್ಲಿ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಒಂದು ತರಬೇತಿ ಕೂಡ ಆಗಿದೆ. ಈಗ ಜಿಲ್ಲಾ ಮಟ್ಟದಲ್ಲಿ ಕಡ್ಡಾಯವಾಗಿ ಒಂದು ತರಬೇತಿಯನ್ನ ಮಾಡಬೇಕು ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ಇವತ್ತು ನಾವು ಒಂದು ತರಬೇತಿಯನ್ನ ಕರೆದಿರ್ತಕ್ಕಂಥದ್ದು. ಸೊ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರೇ ಮತ್ತು ವೇದಿಕೆಯ ಮುಂಭಾಗವಿರುವಂಥ ಎಲ್ಲ ಪ್ರೀತಿಯ ಅಧಿಕಾರಿಗಳೇ ಮತ್ತು ಸಿಬ್ಬಂದಿ ವರ್ಗದವರೇ, ಸ್ವಚ್ಛತೆಯ ಕುರಿತು ಈಗಾಗಲೇ ಎಲ್ಲರಿಗೂ ಕೂಡ ಎಲ್ಲ ಪ್ರಜ್ಞಾವಂತ ನಾಗರಿಕರಿಗೂ ಕೂಡ ಒಂದು ಅರಿವಿದೆ. ನಮ್ಮ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ಸಂಪೂರ್ಣವಾದಂಥ ಜವಾಬ್ದಾರಿಯನ್ನ, ಹೊಣೆಗಾರಿಕೆಯನ್ನ ನಗರದಲ್ಲಿ ನಗರ ಸ್ಥಳೀಯ ಸಂಸ್ಥೆ ಪ್ರಾಧಿಕಾರಿಗಳು, ಗ್ರಾಮೀಣದಲ್ಲಿ ಗ್ರಾಮ ಪಂಚಾಯತಿಗಳು ಹೊತ್ಕೊಂಡಿರುವಂಥದ್ದು. 2000 ಇಸ್ವಿಯಿಂದಲೂ ಕೂಡ ಬನ್ನಿ ರಾಘವೇಂದ್ರ ಹೊತ್ಕೊಳ್ಳಿ. 2000 ಇಸ್ವಿಯಿಂದಲೂ ಕೂಡ ಈಗಾಗಲೇ ಎಲ್ಲರಿಗೂ ಒಂದು 26 ವರ್ಷದ ಅನುಭವ ಇದೆ. ಏನು ಸ್ವಚ್ಛತೆಯನ್ನ ಮತ್ತು ನಮ್ಮ ಪರಿಸರ ಆರೋಗ್ಯವನ್ನ, ನೈರ್ಮಲ್ಯವನ್ನ ಯಾವ ರೀತಿ ಕಾಪಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನ ಇಲಾಖೆಯು ಸಾರ್ವಜನಿಕರಿಗೋಸ್ಕರ ಮಾಡ್ತಾ ಇರುವಂತ ಒಂದು ಅನುಭವ ಮತ್ತೆ ದೊಡ್ಡ ಹೆಜ್ಜೆ ಗುರುತುಗಳು ಕೂಡ ಇದೆ. 2016 ಅದಕ್ಕೊಂದು ಕಾಯಕಲ್ಪವನ್ನ ಕೊಟ್ಟು ಸೈಂಟಿಫಿಕ್ ಮೆಥಡ್ ನಲ್ಲಿ ಯಾವ ರೀತಿ ನಮ್ಮ ಸ್ವಚ್ಛತೆಯನ್ನು ಕಾಪಾಡಬೇಕು ಮತ್ತೆ ತ್ಯಾಜ್ಯವನ್ನ ವಿಲೇವಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಹೊಸದಾಗಿ 2016 ಮತ್ತೆ ಪುನಃ ನಿಯಮಗಳು ಆದ ನಂತರ 10 ವರ್ಷಗಳಾಗಿದೆ. ನಾನು ಆಗ್ಲೇ ಹೇಳಿದೆ, 2000 ಇಸ್ವಿಯಲ್ಲಿ ಪ್ರಾರಂಭವಾದಂತ ಈ ಒಂದು ಹೆಜ್ಜೆ 26 ವರ್ಷಗಳಲ್ಲಿ ದೊಡ್ಡ ಹೆಜ್ಜೆ ಗುರುತುಗಳನ್ನ ಒಂದು ಸಮಾಜ, ಇಲಾಖೆ ಮತ್ತೆ ಸರ್ಕಾರ ಎಲ್ಲವೂ ಕೂಡ ಇಟ್ಟಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಇನ್ನೂ ಕೂಡ ನಾವು ಅದರ ಬಗ್ಗೆ ಪರಿಪಕ್ವವಾದಂತಹ, ಪರಿಪೂರ್ಣವಾದಂತಹ ಒಂದು ಗುರಿಯನ್ನ ಮುಟ್ಟಿಲ್ಲ ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ಕೂಡ ಆತ್ಮಾವಲೋಕನವನ್ನ ಮಾಡ್ಕೋಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಸ್ವಚ್ಛತೆಯನ್ನ, ನೈರ್ಮಲ್ಯತೆಯನ್ನ ಕಾಪಾಡುವಲ್ಲಿ ಪ್ರತಿಯೊಬ್ಬರು ಕೂಡ ಭಾವಿಸ್ಕೊಳ್ಳೋದು ಇದ್ದು ಸರ್ಕಾರದ ಹೊಣೆ ಅಥವಾ ಇಲಾಖೆಯ ಹೊಣೆ ಅನ್ನೋದು ಸಾರ್ವಜನಿಕರ ಮನಸ್ಸಿನಲ್ಲಿ ಉಳಿದಿದೆ, ನಮ್ದಲ್ಲ ಅಂತ ಹೇಳಿ. ಸೊ ನಾವು ಅನ್ಕೊಂಡಿರೋದು ಏನಂತ ಹೇಳಿದ್ರೆ, ಸ್ಥಳೀಯ ಸಂಸ್ಥೆ ಪ್ರಾಧಿಕಾರಿಗಳು ಎಲ್ಲಿ ಕಸ ಇದೆ ಕಸವನ್ನ ಕಲೆಕ್ಟ್ ಮಾಡ್ಕೊಂಡ್ ಬರೋದು ಅಥವಾ ಲ್ಯಾಂಡ್ ಫಿಲ್ ಸೈಟ್ಗೆ ಹಾಕೋದು, ಅಲ್ಲಿ ಸೆಗ್ರಿಗೇಷನ್ ಮಾಡೋದು, ಆ ಕಸ ಸಂಗ್ರಹಣೆ ಮಾಡೋದೇ ನಮ್ಮ ಕೆಲಸ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಕಸವನ್ನ ವೈಜ್ಞಾನಿಕವಾಗಿ ಸಂಗ್ರಹಣೆ ಮಾಡಿ ಅದನ್ನ ವಿಲೇವಾರಿ ಮಾಡುವಂತ ಜವಾಬ್ದಾರಿ, ಹೊಣೆಗಾರಿಕೆ ಎಷ್ಟಿದೆಯೋ, ಸಾರ್ವಜನಿಕರಲ್ಲಿ ಒಂದು ಸ್ವಚ್ಛತೆ ನಮ್ಮೆಲ್ಲರ ಹೊಣೆ ಅನ್ನುವಂತ ಜಾಗೃತಿಯನ್ನ ಮೂಡಿಸುವಂತ ಜವಾಬ್ದಾರಿಯೂ ಕೂಡ ನಮ್ಮ ಮೇಲೆ ಇದೆ. ಹಾಗಾಗಿ ಎಲ್ಲಿಯವರೆಗೆ ಸ್ವಚ್ಛತೆ ನಮ್ಮೆಲ್ಲರ ಹೊಣೆ ಅನ್ನುವಂತ ಮನಸ್ಥಿತಿಗೆ ಸಾರ್ವಜನಿಕರು ಅಥವಾ ಅಧಿಕಾರಿಗಳು ಬರೋದಿಲ್ಲ, ಅಲ್ಲಿವರೆಗೆ ನೀವು ಎಷ್ಟೇ ನಿಯಮಗಳನ್ನ ರೂಪಿಸಿದ್ರು ಕೂಡ ಅದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾನು ಮೊದಲನೇದಾಗಿ ಹೇಳೋದಿಷ್ಟೇ, ಒಂದು ನಮ್ಮ ಪರಿಸರವನ್ನ, ನಮ್ಮ ಆರೋಗ್ಯವನ್ನ ಸರಿಯಾಗಿ ಕಾಪಾಡಿಕೊಳ್ಬೇಕಂದ್ರೆ ಇವಾಗ ಏನು 2026 ಹೊಸದಾಗಿ ನಿಯಮಗಳನ್ನ ಜಾರಿಗೆ ಗೊಳಿಸಲಾಗಿದೆ, ಅದರ ಸಂಪೂರ್ಣವಾದಂತ ಅನುಷ್ಠಾನವನ್ನ ನಾವು ಮಾಡುವಂತ ಹೊಣೆಗಾರಿಕೆ ನಾವೆಲ್ಲ ಹೊತ್ಕೋಬೇಕು. ಅದಕ್ಕೋಸ್ಕರ ಈ ತರಬೇತಿನ ಕರೆದಿದ್ದಾರೆ. ಈ ತರಬೇತಿನಲ್ಲಿ ಏನು ನಿಯಮಗಳನ್ನ ಅನುಷ್ಠಾನಗೊಳಿಸುವಂತಹ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂತ ನೀವೆಲ್ಲರೂ ಇರೋದ್ರಿಂದ ನಿಮ್ಮ ಮೇಲೆ ಒಂದು ಗುರುತರವಾದಂತ ಹೊಣೆಗಾರಿಕೆ ಮತ್ತೆ ಜವಾಬ್ದಾರಿ ಇದೆ. ಹಾಗಾಗಿ ನನ್ನ ಮೊದಲನೇ ವಿನಂತಿ, ಇವತ್ತಿನ ತರಬೇತಿ ಕಾರ್ಯಾಗಾರ ಏನಿದೆ ಅದರ ಸದುಪಯೋಗವನ್ನು ತಾವು ಪಡ್ಕೊಳ್ಬೇಕು. ಮತ್ತೆ ಆ ಸದುಪಯೋಗವನ್ನು ಪಡ್ಕೊಂಡು ಪ್ರಾಕ್ಟಿಕಲ್ ಆಗಿ ಗ್ರೌಂಡ್ ನಲ್ಲಿ ಅದು ಇಂಪ್ಲಿಮೆಂಟ್ ಆಗ್ಬೇಕು. ಅದಾಗದ ಹೊರತು ಸುಮ್ಮನೆ ಏನೋ ಒಂದಿನ ಬರ್ತೇನೆ, ಕುತ್ಕೋತೇನೆ, ಏನೋ ಕೇಳಿಸ್ಕೊಳ್ತೇನೆ, ಹೋಗ್ತೇನೆ ಅಂದ್ರೆ ಆಗೋದಿಲ್ಲ. ಹಾಗಾಗಿ ಈ ವರ್ಷ ಈ ನಿಯಮದಲ್ಲಿ ಬಹಳಷ್ಟು ಕಠಿಣವಾದಂತಹ ನಿಯಮಗಳನ್ನ ಜಾರಿಗೊಳಿಸಲಾಗಿದೆ. ನಿಮಗೆಲ್ಲ ಗೊತ್ತಿರ್ಬೋದು.
ಸೊ ಅದರಲ್ಲಿ ಪೆನಾಲ್ಟಿ ಹಾಕೋದಿರ್ಬೋದು, ಸಂಪೂರ್ಣವಾಗಿ ಸೆಕ್ಷನ್ 5 ಅದ್ರ ಪ್ರಕಾರ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಸೆಕ್ಷನ್ 5 ಪ್ರಕಾರ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು ಜಿಲ್ಲೆಯಲ್ಲಿ, ಮತ್ತೆ ದಂಡ ವಿಧಿಸಲಿಕ್ಕೆ ಅವಕಾಶ ಕೊಟ್ಟಿರುವಂಥದ್ದು. ಇದ್ರ ಬಗ್ಗೆ ಸಾರ್ವಜನಿಕರಿಗೆ ನೀವು ಸರಿಯಾದಂತ ಅರಿವನ್ನು ಮೂಡಿಸ್ಲಿಲ್ಲ ಅಂದ್ರೆ ನಾವು ನಮ್ಮ ಕೆಲಸ ಕಸ ತಂದು ರಸ್ತೆಗೆ ಎಸಿದರೆ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ ಬರ್ತೀವಿ, ಸಂಗ್ರಹ ಮಾಡ್ಕೊಂಡ್ ಬರ್ತೀವಿ, ಲ್ಯಾಂಡ್ ಸ್ಪೀಡ್ ಸೈಟಿಗೆ ಹಾಕ್ತೀವಿ, ಮತ್ತೆ ಅದೊಂದು ಲೆಗಸಿ ವೇಸ್ಟ್ ಆಗುತ್ತೆ, ಅದಕ್ಕೊಂದು DPR ಮಾಡ್ತೀವಿ. ಆ DPR ಮಾಡಿದ್ರೆ ಅದು ಲೆಗಸಿ ವೇಸ್ಟ್ ಎಷ್ಟು ಕ್ಲಿಯರೆನ್ಸ್ ಮಾಡ್ತೀವಿ ಅಂತ ಈ ಲೆಕ್ಕ ಹಾಕೋದೇ ಬರುತ್ತೆ ಬಿಟ್ರೆ ಇದು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ನಾವು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇರ್ತಕ್ಕಂಥ ಕಸವನ್ನ ಯಾವ ರೀತಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕು, ಮತ್ತೆ ಆದಷ್ಟು ಕೂಡ ನಮ್ಮ ಸ್ವಚ್ಛತಾ ಸಂಕೀರ್ಣಗಳಿಗೆ ಲ್ಯಾಂಡ್ ಫಿಲ್ ಸೈಟಿಗೆ ಆದಷ್ಟು ಕಡಿಮೆ ಪ್ರಮಾಣದ ಕಸ ಘನತ್ಯಾಜ್ಯ ಬರುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು. ಸೊ ಇವತ್ತು ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನೋಡೋದಾದ್ರೆ ಎಲ್ಲವೂ ಕೂಡ 10 ರಿಂದ 15 ವರ್ಷಗಳ ಒಂದು ಲೆಗಸಿ ವೇಸ್ಟ್ ಅಂತ ಏನ್ ಕರೀತೇವೆ, 100 ಟನ್ 1000 ಟನ್